ಇವರು ನಮ್ಮ ನಾಗನಾಥ್ ಅವರ ಮಗಳು, ಹೆಸರು ಶ್ರೇಯಾ. ಈಗ BBA ಮಾಡ್ತಿದ್ದೆ. BBA ಫೈನಲ್ ಇಯರ್ ಮಾಡ್ತಾ ಎಲ್ಲಿ, ಯಾವ ಕಡೆ? ರಾಮಯ್ಯ ಯೂನಿವರ್ಸಿಟಿ ಅವ್ರು ಮಾಡ್ತಾ ಇದ್ದಾರೆ. ಹೌದು. ಇವರ ವೈಫು ವಾಣಿ. ನೀವು BA ಮಾಡಿದ್ದೀರಿ. ಹೌದು. ನೀವು ಮದುವೆ ಆಗುವಾಗ ಇವರು ಆರ್ಟಿಸ್ಟ್ ಆಗಿದ್ರೆ ಅಲ್ವಾ? ನೀವು BA ಕಲ್ತಿದ್ರಿ. ಆಗ ಬೆಂಗಳೂರು ಅಂತ ಏನು ಅಂತ ನಿಮ್ಗೆ ಇವರು ಲೈಕ್ ಆಯ್ತು? ಅದು ತಲೆ ಕೂದಲೆಲ್ಲ ಇತ್ತಲ್ಲ ಅವರಿಗೆ? ಸ್ವಲ್ಪ ಇದ್ದಾಗ. ಈಗಿಲ್ಲ. ನಿಮ್ಮ ಪಕ್ಕ ಅವ್ರ 5 ವಾಕ್ಯದಲ್ಲಿ ಹೇಳೋದಾದ್ರೆ ನಾಗನಾಥ್ ಹೇಗೆ? ಏನ್ ವ್ಯಕ್ತಿಯಾಗಿ ತುಂಬಾ ಒಳ್ಳೆ ವ್ಯಕ್ತಿ. ಮತ್ತಿನ್ನೇನ್ ಬೇರೆ ಹೇಳಕ್ ನಿಮ್ಮ ಬಗ್ಗೆ ಅವರ ಪ್ಲಸ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ಏನು ಅಂತ? ನೆಗೆಟಿವ್ ಅಂತ ಏನು ಇಲ್ಲ. ಈಗ ಅವ್ರು ಯೋಗ ಎಲ್ಲ ಕಲ್ತ ಮೇಲೆ ಬಹಳ ಸ್ಥಿತಪ್ರಜ್ಞರಾಗಿರ್ತಾರೆ. ಆದ್ರೆ ಗಂಡ ಸ್ವಲ್ಪ ಗಲಾಟೆ ಮಾಡ್ಬೇಕು ಅಂತ ಕೆಲವರು ಹೆಂಗಸರಿಗೆ ಇರ್ತದೆ. ಸುಮ್ಮನೆ ಬೇಜಾರು. ನಾನೇ ಹೆಚ್ಚು ಗಲಾಟೆ ಮಾಡ್ತಿರ್ಬೇಕಾದ್ರೆ ಅವ್ರೇನು ಮಾಡೋ ಸುಮ್ಮನೆ ಇರ್ತಾರೆ. ಅದೇ ಇರ್ತದೆ ಅಂತ ತಿಳ್ಕೊಂಡು. ನೀವು BA ಕಲ್ತಿ, ನಿಮ್ಮ ಊರು ರಾಣೆಬೆನ್ನೂರು. ನಿಮ್ಗೆ 4 ಜನ? ನಾವು 4 ಜನ, 3 ಜನ ತಮ್ಮಂದ್ರಿದ್ದಾರೆ. 3 ಜನ. ಅವ್ರು ಏನ್ ಮಾಡ್ತಾರೆ? ಅವರೆಲ್ಲ 3 ಜನನು ಇಲ್ಲೇ ಇರ್ತಾರೆ. ಈಗ ಒಬ್ನು ಅರಸೀಕೆರೆ ಕೆಲ್ಸಕ್ಕೆ ಹೋಗಿದ್ದಾನೆ. ಇನ್ನಿಬ್ರು ತಮ್ಮಂದ್ರು ಇಲ್ಲೇ ಇರ್ತಾರೆ. ಕೊನೆಯವನು ಆರ್ಟಿಸ್ಟ್, ತಬಲಾ ಆರ್ಟಿಸ್ಟ್. ನೀವು ಇವರು ಇವ್ರು ಹೋದ ಮೇಲೆ ಸ್ವಲ್ಪ ಅಮೇರಿಕಕ್ಕೆಲ್ಲ ಹೋದ್ರು. ನಿಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ, ಸಣ್ಣ ಮಗು ಇತ್ತು ಅಂತ ನಿಮ್ಗೆ ಹೋಗ್ಬೇಕು ಅಂತ ಕಂಡಿಲ್ವಾ? ಮತ್ತೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ? ಅವಕಾಶ ನನ್ಗೇನ್ ಅಷ್ಟೊಂದು ವಿದೇಶ ಹೋಗ್ಬೇಕು ಅಂತೇನಂತ ಆಸಕ್ತಿ ಏನಿಲ್ಲ. ಆ ಪಾಸ್ಪೋರ್ಟ್ ಎಲ್ಲ ಇದೆ? ಎಂತದು ಇಲ್ಲ, ನನಗದು ಬೇಡ ಅಂತ. ಇಲ್ಲೇ ನನ್ಗೆ ನಿಮ್ಗೇನು ಹಾಬೀಸ್? ನನ್ ಹಾಬೀಸ್ ಅಂದ್ರೆ ಅಡಿಗೆ ಮಾಡೋದೇ ಇಷ್ಟ. ಅಡಿಗೆಯಲ್ಲೆಲ್ಲ ನಿಮ್ ಮಗಳಿಗೆಲ್ಲ ಕಲ್ಸಿದ್ದೀರಿ? ಸ್ವಲ್ಪ ಮಾಡ್ತಾಳೆ, ಈಗ ಕಲಿತಾ ಇದ್ದಾಳೆ. ಇನ್ನೇನ್ ಸ್ವಲ್ಪ ಹಾಡು ಹೇಳ್ತೀನಿ ಅಷ್ಟೇ. ಹಾಡು ಹೇಳ್ತೀರ? ಒಂದು ಹಾಡು ಹೇಳಿ. ಒಂದು ಹಾಡು ಹೇಳಿ, 2 ಲೈನ್ ಹೇಳಿ ಅಂತ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಮಾಧವನ ತೋರಿಸಯ್ಯ ಗುರುಕುಲ ತುಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಧವಳ ಗಂಗೆಯ ಗಂಗಾಧರ ಮಹಾಲಿಂಗ. ಇದು ನೀವು ಕಲ್ತಿದ್ದೀರಾ? ಸ್ಕೂಲಿಗೆ ಹೋಗಿದ್ದೀರಾ? ಕಲಿತಿದ್ದೆ. ಮುಂಚೆ ಸಣ್ಣವಳಿದ್ದಾಗ್ಲೂ ಕಲಿತಿದ್ದೆ. ಮದುವೆ ಆದ್ಮೇಲೂ ಹೋಗ್ತಾ ಇದ್ದೆ. ಡಿಸ್ಕಂಟಿನ್ಯೂ ಆಯ್ತು. ಆಮೇಲೆ ಎಲ್ಲೂ ಹೋಗಿಲ್ಲ. ಸುಮ್ನೆ ನಾನು ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕೇಳ್ಕೊಂಡು ಕಲಿತೀನಿ. ಇಲ್ಲ ನಮ್ ಸರ್ ಹೇಳ್ಕೊಟ್ಟಿದ್ದೇನೆ ನಾನು ಬೆಂಗಳೂರಲ್ಲೇ ಕಲಿತಿದ್ದೆ. ಇವರು ಯೋಗ ಕ್ಲಾಸಿಗೆ ನೀವು ಹೋಗಿಲ್ಲ? ಸ್ವಲ್ಪ ಹೋಗಿ ಹಿಂದೆ. ಇಲ್ಲ, ನಾವು ಒಂದು ಕೋರ್ಸ್, ಬೇಸಿಕ್ ಕೋರ್ಸ್ ಮಾಡಿದೀವಿ. ನಾವೆಲ್ಲರೂ ಮಾಡಿದೀವಿ ಮನೆಯಲ್ಲಿ. ನಿಮ್ಮ ಪ್ರಕಾರ ನಿಮ್ಮ ಹೆಂಡತಿ ಹೇಗೆ ಅಂತ ಏನಾದ್ರು ಇದೆಯಾ? ಊಟ ಹಾಕ್ತಾರೆ, ಹೆದರಬೇಡಿ. ಅಡಿಗೆ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ನಾನು ಅದೃಷ್ಟವಂತ. ಅಷ್ಟು ಚೆನ್ನಾಗಿರುತ್ತೆ ಮಾಡೋದು. ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಇವಳ ಕೈ ರುಚಿನ ಸವಿಲಿಕ್ಕೆ. ಮತ್ತೆ ಮನೆ ಜವಾಬ್ದಾರಿ ಎಲ್ಲ ಪೂರ್ತಿ ಅವಳದೆ. ನೀವು ಸ್ಕೂಲಿಗೆ ಇದಕ್ಕೆ ಹೋಗುವಾಗ ಬುತ್ತಿ ಕಟ್ಟಿಕೊಂಡು ಹೋಗ್ತಿದ್ರೆ ಆಫೀಸ್ಗೆ? ಹೌದು, ಅಲ್ಲಿಂದ ಹೋಗ್ತಾ ಅವಳೆ ಕಟ್ಕೊಡ್ತಾ ಎಲ್ಲ ಬಿಸಿ ಅಡಿಗೆ ಮಾಡಿ ನಮ್ಗೆ ಯಾವತ್ತು ಊಟ ತಿಂಡಿ ವಿಚಾರದಲ್ಲಿ. ಈಗೆಲ್ಲ ಯೋಗ ಇದಾದ್ಮೇಲೆ ಸ್ವಲ್ಪ ತಿನ್ನೋದೆಲ್ಲ ಕಡಿಮೆ ಮಾಡಿದೀವಿ. ರಾತ್ರಿ ಹೊತ್ತೆಲ್ಲ ಊಟ ಮಾಡೋದಿಲ್ಲ. ಬಟ್ ಅವಳು ಏನ್ ಮಾಡಿದ್ರು ರುಚಿ ಮಗಳಿಗೆ ಕಲಿಸ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೆ. ಮಾಡ್ತಾಳೆ ಅವಳೇನ್ ನೋಡ್ಕೊಂಡು ಕಲ್ತ್ಕೊಂಡು. ನಿಮ್ಮ ಮಗ ಇನ್ನೊಬ್ರು ಆರ್ಟಿಸ್ಟ್ ಅವ್ರು ಇದರಲ್ಲಿ ಚಿತ್ರಕಲಾ ಪರಿಷತ್ತಲ್ಲೇ ಮಾಡ್ದ, ಡಿಗ್ರಿ ಮಾಡ್ದ. ಸಾಮಾನ್ಯವಾಗಿ ಆರ್ಟಿಸ್ಟ್ಗಳು ಮಗನು ಅದಕ್ಕೆ ಕಲೀರಿ ಅಂತ ಅವನಿಗೆ ಆಸಕ್ತಿ ಬಂತ ಅಥವಾ ನೀವೇ ಕಲಿಸಿದ್ದು ಅವನಿಗೆ? ಅವನು ಆರ್ಕಿಟೆಕ್ಟ್ ಆಗ್ಬೇಕು ಅಂತಿದ್ದ ಫಸ್ಟ್ ಮೊದಲಿಗೆ. ನಿಮ್ದು ಅದಕ್ಕೆ ಒಪ್ಪಿಗೆ ಇತ್ತ? ಏನೋ ಇಂಜಿನಿಯರ್ ಆಗ್ಬೇಕು ಅಂತ ಏನಾರು ಇತ್ತ? ಅವರಿಗೆ ಇಂಜಿನಿಯರಿಂಗ್ ಮಾಡ್ಲಿ ಅಂತಿತ್ತು.
ಆದ್ರೆ ಅವನು ನೀವೇ ಆರ್ಟಿಸ್ಟ್ ಆಗಬಾರ್ದು ಅಂತ ಇತ್ತು ನಿಮ್ಗೆ. ಆರ್ಟಿಸ್ಟ್ ಆಗ್ಬಾರ್ದು ಅಂತ ಏನ್ ಹೇಳಿರ್ಲಿಲ್ಲ. ಯಾವ್ದು ಏನೇ ಮಾಡ್ಲಿ, ಏನೇ ಓದ್ಲಿ, ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ 100% ಇನ್ವಾಲ್ವ್ಮೆಂಟ್, 100% ಅಂದ್ರೆ ಆರ್ಟ್ ಇನ್ಕ್ಲೇಷನ್ ಮಾಡ್ಬೇಕು. ಆರ್ಟ್ ಇಂಪ್ಲಿಮೆಂಟೇಷನ್. ಸುಮ್ನೆ ಯಾರಿಗೋ ಖುಷಿ ಪಡ್ಸಕ್ಕೆ ಅಥವಾ ನನಗೆ ಬೇರೆದ್ ಮಾಡಕ್ಕಾಗಲ್ಲ ಅಂತ ಇದನ್ನ ಮಾಡ್ತೀನಿ ಅಂತ ಹಂಗೆ ಹೋದ್ರೆ ಸಕ್ಸಸ್ ಆಗಲ್ಲ. ನಾನು ಅವನಿಗೆ ಅದೇ ಹೇಳಿದ್ದು, ನೀನು 100% ಅದರಲ್ಲಿ ರಿಸಲ್ಟ್ ಕೊಡ್ತೀಯ ಅನ್ನಂಗಿದ್ರೆ ಹೋಗು, ಪರವಾಗಿಲ್ಲ. ಈಗ ಏನ್ ಮಾಡ್ತಾನೆ ನಿಮ್ಮ ಮಗ? ಅವನು ಒಂದು IT ಕಂಪ್ನಿನಲ್ಲಿ ಡಿಸೈನರ್ ಆಗಿರೋ. ಮತ್ತೆ ನಿಮ್ಮ ಮಗಳದ್ದೇನು ಹಾಬಿ ಏನಾರು ಇದೆಯಾ? ಅಡಿಗೆ ಮಾಡ್ತಾರೆ? ಮಾಡ್ತಾಳೆ. ನಿಮ್ಗೆ ತೃಪ್ತಿ ಆಗುವಾಗೆ ಮಾಡ್ತಾರೆ? ಅವಳು ಆಕ್ಚುಲಿ ಸ್ಕೇಟರ್, ಅವಳು ಒಳ್ಳೆ ಸ್ಕೇಟರ್, ಸ್ಕೇಟಿಂಗ್ ಮಾಡ್ತಾ ಇದ್ದ. ಇಲ್ಲೇ ಕಲ್ತದ? ಹಾ, ಸಾಕರ್ನಾಳದಲ್ಲಿ ಕೋಚಿಂಗ್ ಸೆಂಟರ್ ಇತ್ತು. ಇದು ಡಿಸ್ಟ್ರಿಕ್ಟ್ ಲೆವೆಲ್ ಟಾಪರ್ ಸ್ಕೇಟಿಂಗ್ ಅಲ್ಲಿ ಮಾಡಿದಾರ. ಆಮೇಲೆ ಸ್ವಲ್ಪ ಈ ಕೊರೋನಾ ಟೈಮ್ ಅಲ್ಲೆಲ್ಲ ಗ್ಯಾಪ್ ಆಗಿ ಅಮರ್ನಾಥ್ ಯಾತ್ರೆಗೆ ಹೋದ್ರಲ್ವಾ, ಅವಾಗ ಸ್ವಲ್ಪ ಡಿಸ್ಕನೆಕ್ಟ್ ಆಗೋಯ್ತು. ಅವಾಗ್ಲೂ ಇದಾಯ್ತು. ಆಮೇಲೆ ಕಥಕ್ ಐಸ್ ಸ್ಕೇಟಿಂಗ್ ಅಥವಾ ಸ್ಕೇಟಿಂಗ್ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ ಅಥವಾ ಒಂದೇ ಸ್ಕೇಟಿಂಗ್ ಬರುತ್ತಲ್ಲ, ಅದು ಐಸ್ ಅಲ್ಲಿ ಬೇರೆ ರೀತಿ ಮಾಡಿ ಅದು ಬೇರೆ, ಅದಕ್ಕೆ ಬೇರೆ ಟೆಕ್ನಿಕ್ ಏನೇ ಇರೋದು. ಐಸ್ ಎಲ್ಲಿದೆ ಇಲ್ಲಿ? ಐಸ್ ಅಲ್ಲ, ಐಸ್ ಒಲಿಂಪಿಕ್ಸ್ ಎಲ್ಲ ಐಸ್ ಇಲ್ಲ ಅಲ್ಲ, ಅದು ಅದಕ್ಕೆ ಬೇರೆ ಚಕ್ರ ಬೇಕಾ ಅದೇ ಅಂತ ಬೇರೆ ಇದೆ, ಅದು ಗೊತ್ತಿಲ್ಲ. ಅದಕ್ಕೆ ಬೇರೆ ಇರುತ್ತೆ. ನೀವು ಇಲ್ಲಿ ಮನೆ ಕಟ್ಟುವಾಗ ನೀವು ಮದುವೆ ಆದ್ಮೇಲೆ ಮನೆ ಕಟ್ಟಿದ್ದಲ್ಲ ನೀವು? ಅದಕ್ಕೆ ಹಾಗೆ ಎಲ್ಲೆಲ್ಲಿದ್ರಿ ನೀವು ಬೆಂಗಳೂರಲ್ಲಿ? ಮೊದಲು ಆರ್ಟಿ ನಗರದಲ್ಲಿ ಇದ್ದಾಗ ಇಲ್ಲಿ ಜಾಗ ತಗೊಂಡಿದ್ದೆ. ಅಲ್ಲಿಂದ JP ನಗರ ಹೋದೆ, ಆಫೀಸಿಗೆಲ್ಲ ಹತ್ರ ಆಗುತ್ತೆ. ಮತ್ತೆ ಆರ್ಟಿ ನಗರದ ಸ್ವಲ್ಪ ಮನೆ ಚಿಕ್ಕದಿತ್ತು. JP ನಗರದಲ್ಲಿ ದೊಡ್ಡ ಬಾಡಿಗೆ ಮನೆ ದೊಡ್ಡ ತಗೊಂಡಿದ್ದೆ. ಅಲ್ಲಿದ್ದಾಗ ಇಲ್ಲಿ ಕಟ್ಟಿ ಮನೆ. ಓಕೆ, ನಿಮ್ಮ ಹಳ್ಳಿ ಮಾವನನ್ನು ಒಂದ್ಸತಿ ಮಾತಾಡುವ. ಇವರ ಮಾವನು ಇಲ್ಲೇ ಇದ್ದಾರೆ. ತಮ್ಮ ಹೆಸರು ಮಾಡ? ನೀವು ರಾಣಿಬೆನ್ನೂರಿನವರ? ನಾನು ಗೋವಿಂದ್ ದೇಶಪಾಂಡೆ. ದೇಶಪಾಂಡೆ. ಯಾವ ಊರು ನಿಮ್ದು? ನಾನು ಹಿರೇಕಾಶಿ ಅಂತ ಒಂದು ಹಳ್ಳಿ, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲೆ. ಅಲ್ಲಿ ಹುಟ್ಟಿದ್ದಲ್ಲೇ ಬೆಳೆದಲ್ಲೇ. ಆಮೇಲೆ ಬೆಳೆದೆಲ್ಲ ಧಾರವಾಡ. ಅಲ್ಲೇ ಪ್ರೈಮರಿ ಸ್ಕೂಲಿಂದ ಕಲ್ತದ್ದೆಲ್ಲ ಧಾರವಾಡ. ಗ್ರಾಜುಯೇಷನ್ನು ಯೂನಿವರ್ಸಿಟಿ. ಐ ಡಿಡ್ BSc ಆ್ಯಂಡ್ ಲೈಬ್ರರಿ ಸೈನ್ಸ್ ಡಿಗ್ರಿ. ನಂತರ ಜಾಯಿನ್ ಲೈಬ್ರರಿ. ಎಲ್ಲಿ ಆಗಿದ್ರಿ ಸರ್? ಇಲ್ಲ, ಲೈಬ್ರರಿ ರಿಸಲ್ಟ್ ಆದ ಕೂಡಲೇ ಐ ಗಾಟ್ ಜಾಬ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಲ್ಲಿ ಜಾಯಿನ್ 1970. ನಿಮಗೆ 3 ಗಂಡು ಮಕ್ಕಳು, ಒಬ್ಬರು ಮಗಳು ಹಿರೇಕಿ. ಮತ್ತೆ 3 ಮಕ್ಕಳು. 3 ಜಾಬ್ ಮಾಡ್ತಾರೆ. ನೀವು ಮದುವೆಯಾಗಿ ಕೊಡುವಾಗ ಇವರ ಸಂಬಂಧ ಹೇಗೆ ಬಂತು ನಿಮಗೆ? ಅಂದರೆ ಈಗ ಇವರು ನಾಗನಾಥ್ ಅವ್ರದ್ದು ಜಾತಕ ಇದೆಲ್ಲ? ನಾಗನಾಥ್ ಅವ್ರ ಸಿಸ್ಟರ್ನ ನಮ್ಮ ಹೆಂಡತಿ ತಮಗೆ ಕೊಟ್ಟ. ಹಾಗೆ ಗೊತ್ತಾಯ್ತು. ಆ ಒಂದು ಪರಿಚಯ ಇತ್ತು. ಆ ಒಂದು ಪರಿಚಯದ ಮೇಲೆ ಆಯಿತು. ಅಲ್ಲಿ ನರೇಂದ್ರ ಎಲ್ಲ ಕಾರ್ಟೂನಿಸ್ಟ್ ಗೊತ್ತಿದೆ ನಿಮಗೆ? ಧಾರವಾಡದಲ್ಲಿ ಇರೋರು, ಈಗ ಇಲ್ಲಿ ಕನ್ನಡಪ್ರಭದಲ್ಲಿ ಇದ್ರು, ಅವ್ರ ಪರಿಚಯ ಇದೆ ಇಲ್ಲ ನಿಮಗೆ? ಇಲ್ಲ, ಅದರ ಬಗ್ಗೆ ಎಲ್ಲ ಕೇಳಿದ್ದೀರಿ. ಮತ್ತೆ ಈ ಫೋಟೋ ಇದು ನಿಮ್ಮ ಮಗ ಅಲ್ಲ? ಇದು ಮಗ ಇವರು ನಾಗನಾಥ ವಾಣಿ ಇವರ ಮಗ. ಇದರಲ್ಲಿ ನಿಮ್ಮ ಪೇಂಟಿಂಗ್ಗಳು, ನಿಮ್ಮ ಚಿತ್ರಗಳಲ್ಲಿ ನನಗೆ ಹೆಚ್ಚು ಇಷ್ಟ ಆಗೋದು ಇಂಥ ಚಿತ್ರಗಳು. ಇದು ಸ್ಪಾಟಲ್ಲಿ ಬರೆದ ಚಿತ್ರಗಳು ಇದೆಲ್ಲ. ಇಂಥ ಚಿತ್ರಗಳು ಚೆನ್ನಾಗಿ ಕ್ಯಾಲೆಂಡರ್ಗೆ ಮಾಡಿದ್ರು. ಇದು ಇವರ ಮನೆ, ದಾರಿ ಎಲ್ಲ ಇದೆ.